ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಸಾಂಬಾರು ಪೌಡರ್ ಮಾಡ್ತಾಯಿದ್ದೇವೆ. ಸಾಂಬಾರು ಪೌಡರ್ ಮಾಡಲಿಕ್ಕೆ ನಾನು 1.5 kg ಮೆಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಖಾರದ ಮೆಣಸೆ ಹಣ್ಣು, ಅರ್ಧ kg ಬ್ಯಾಡಗಿ ಮೆಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನೆಲ್ಲ ಸಿಪ್ಪೆ ತೆಗೆದು ಹುರಿದು ಸಪ್ರೇಟಾಗಿ ಬಿಸಿಲಲ್ಲಿ ಇಟ್ಟಿದ್ದೇನೆ. ಸೊ ಅದಕ್ಕೆ 2 kg ಅಂದರೆ ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೇನೆ. ಸೊ ಇದನ್ನು ಹುರಿದು ಎಲ್ಲ ಬಿಸಿಲಲ್ಲಿ ಹಾಕಿದ್ದೇನೆ. ನೀವು ನೋಡ್ತಾ ಇರ್ಬೋದು, 1/4 kg ಕಡಲೆಕಾಳು ಅದನ್ನು ಕೂಡ ಹುರಿದಿದ್ದೇನೆ. 1/4 kg ಜೀರಿಗೆ ಅದನ್ನು ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಹುರಿದಿಟ್ಕೊಂಡಿದ್ದೇನೆ. 50 ಗ್ರಾಮಷ್ಟು ಕಾಳು ಮೆಣಸು, 50 ಗ್ರಾಮಷ್ಟು ಸಾಸಿವೆ, 50 ಗ್ರಾಮಷ್ಟು ಚಕ್ಕೆ ಲವಂಗ. ಸೊ ಇದೆಲ್ಲವನ್ನು ಕೂಡ ಹುರಿದು ಬಿಸಿಲಲ್ಲಿ ಹಾಕಿದ್ದೇನೆ. ಅದರ ಜೊತೆಗೇ ನೀವು ನೋಡ್ತಾ ಇರ್ಬೋದು, ಅದಕ್ಕೆ ನಾನು ಉದ್ದಿನಬೇಳೆ, ತೊಗರಿಬೇಳೆ, 50 ಗ್ರಾಮಷ್ಟು ಮೆಂತ್ಯ, ಒಂದು 5ರಿಂದ 6 ಅರಿಶಿನ ಕೊಂಬು ತಗೊಂಡಿದ್ದೇನೆ. ಉದ್ದಿನಬೇಳೆ ಬಂದು ಒಂದು 150 ಗ್ರಾಮ್ ತಗೊಂಡಿದ್ದೇನೆ. ತೊಗರಿಬೇಳೆ ಒಂದು 1/4 kg. ಸೊ ಇವೆಲ್ಲವನ್ನು ಕೂಡ ಹುರಿದಿದ್ದೇನೆ. ಅಕ್ಕಿ ಒಂದು 1/4 kg ತಗೊಂಡಿದ್ದೇನೆ, ಅದನ್ನು ಕೂಡ ಹುರಿದಿದ್ದೇನೆ. ಈಗ ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಬಿಸಿಲಲ್ಲಿ ಇಟ್ಟಿದ್ದೇನೆ. ಸೊ ಇದಾದ ನಂತರ ಒಂದು ಪಾತ್ರೆಗೆ, ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ. ಸೊ ಇದನ್ನೆಲ್ಲ ಡಬ್ಬಿಗೆ ಹಾಕೊಂಡ ನಂತರ ಒಣಮೆಣಸೆ ಹಣ್ಣೆಲ್ಲ ಹುರಿದಿದ್ದೀವಲ್ಲ, ಎಲ್ಲವನ್ನು ಮಿಕ್ಸ್ ಮಾಡಿ ಮಿಲ್ಲಿಗೆ ತಗೊಂಡು ಹೋಗ್ಬೇಕು, ಗಿರಣಿಗೆ. ಸೊ ಅದಾದ ನಂತರ ಸಾಂಬಾರು ಪೌಡರ್ ಕೂಡ ರೆಡಿಯಾಗುತ್ತೆ. ಒಂದು 2ರಿಂದ 5 kg ವರೆಗೆ ಸಿಂಪಲ್ಲಾಗಿ ನೀವು ಕೂಡ ಟ್ರೈ ಮಾಡಬಹುದು.